ಲೋಕಗಳಿಗೆ ಹೋಗುವ ಕೃಷ್ಣಾಯ ದೇವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿ ನಾಥಾರ್ಗಮಣೇಶಾಯ ನಮೋ ವೇದಾಂತ ವೇದಿನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಮನೋಜವಂ ಮಾರುತತುಲ್ಯ ಬೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಸೊ ಇಷ್ಟೆಲ್ಲ ನೋಡಿದ್ದೇವೆ ಅಂತ ಹೇಳಿದರೆ ರುಕ್ಮಿಣಿಯನ್ನು ಶ್ರೀಕೃಷ್ಣ ರುಕ್ಮಿಣಿ ಯಾವಾಗ ಗೌರಿ ಪೂಜೆಗಂತ ಹೋಗಿ ಅಮ್ಮನವರನ್ನು ದರ್ಶನ ಮಾಡಿ ವಾಪಸ್ಸು ಬರುತ್ತಿದ್ದಂಗೆ ಎಲ್ಲ ರಾಜರುಗಳು ನೋಡುತ್ತಿದ್ದ ಹಾಗೆ ಅಷ್ಟೆಲ್ಲ ರಾಜರುಗಳ ಸೈನ್ಯ ಭೀಷ್ಮಕ ರಾಜನ ಸೈನ್ಯ ಎಲ್ಲ ಅವಳನ್ನು ಕಾಯ್ತಾ ಇರುವ ಹಾಗೆ. ಸೊ ಅಷ್ಟು ಜನರ ಮಧ್ಯೆ ಚಂಗನಂತ ಹಾರಿ ಕೃಷ್ಣ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಹೊರಟಿದ್ದಾನೆ ಅಂತೇಳಿದರೆ ಆವಾಗ ಬಾಕಿ ಎಲ್ಲ ರಾಜರುಗಳು ನೋಡ್ತಾ ಸುಮ್ಮನೆ ಕೂತ್ರ ಇಲ್ಲ. ಸೊ ಅವರು ಬೆನ್ನಟ್ಟಿ ಹೋಗಲಿಕ್ಕೆ ಶುರು ಮಾಡಿದರು ಕೃಷ್ಣನಿಗೆ. ಆವಾಗ ಕೃಷ್ಣ ಏನು ಮಾಡಿದ, ಹಿಂದಿಂದ ಬರ್ತಾ ಇರೋರನ್ನು ನೋಡಿ ಅವರನ್ನು ನಿರಾಯುಧರನ್ನಾಗಿ ಮಾಡಿ ರುಕ್ಮಿಣಿಯನ್ನು ಕೂರಿಸಿಕೊಂಡು ಹೋಗಿಯೇ ಬಿಟ್ಟ. ಕೃಷ್ಣ ರುಕ್ಮಿಣಿಯನ್ನು ಕೂರಿಸಿಕೊಂಡು ಹೋಗಿಬಿಟ್ಟ. ಜರಾಸಂಧ ಬಾಕಿ ಕೆಲವರೆಲ್ಲ ಇದು ಮಾಡಿದ್ದಾರೆ. ಭೀಷ್ಮಕನ ಮಗ ಯಾರು ರುಕ್ಮಿ ಎಲ್ಲ ಬೆನ್ನಟ್ಟಿಕೊಂಡು ಇನ್ನೂ ಹೋಗಿದ್ದಾರೆ. ಜರಾಸಂಧ ಮಾತ್ರ ಕೃಷ್ಣನಿಂದ ಏನಾಗಿ ನಿರಾಯುಧನಾಗಿ ಉಳ್ಕೊಂಡ. ಪುನಃ ಇದು ಏನು ಮಾಡಿದ, ಕಾರ್ಮುಖವನ್ನು ಎತ್ಕೊಂಡ, ಬಿಲ್ಲು ಬಾಣ ಎತ್ಕೊಂಡು ಪುನಃ ಶುರು ಮಾಡುವಾಗ ಅವನನ್ನು ತಡೀತಾನೆ. ಯಾರು, ಬಲರಾಮ. ಸೊ ಬಲರಾಮನಿಂದ ತಡಿಲಿಕ್ಕೆ ಆಗ್ತದ ಅಂತ ಆಚಾರ್ಯರು ಹೇಳ್ತಾರೆ. ಆಯಿತು. ಯಾಕೆ ಅಂತ ಹೇಳಿದ್ರೆ ಬಲರಾಮ ಈ ಸಲ ಸನ್ನದ್ಧನಾಗಿದ್ದಾನೆ. ಸೇನೆಯನ್ನು ಕಟ್ಟಿಕೊಂಡು ಬಂದದ್ದು ಮಾತ್ರ ಅಲ್ಲ, ಬಲರಾಮ ಮನಸ್ಸಿನಲ್ಲಿ ಸರಿಯಾಗಿ ಸ್ಮರಣೆ ಇಟ್ಟುಕೊಂಡಿದ್ದಾನೆ. ಜರಾಸಂಧನನ್ನು ಎದುರಿಸಬೇಕಿದ್ದರೆ ಭಗವಂತನ ಶುಕ್ಲಕೇಶ ರೂಪ ಯಾವುದಿದೆ ಅದರ ಸ್ಮರಣೆ ನಾನು ಮಾಡಲೇಬೇಕು ಅಂತ. ಸೊ ಅದೇ ರೀತಿ ಸ್ಮರಣೆಯನ್ನು ಮಾಡಿದಾಗ ಆ ಶುಕ್ಲಕೇಶ ರೂಪವು ಅವನಿಗೆ ವಿಶೇಷ ಬಲವನ್ನು ಪ್ರಕಟ ಮಾಡಿತು. ಸೊ ಆದ್ದರಿಂದ ಏನು ಮಾಡಿದ, ಜರಾಸಂಧನನ್ನು ಸೋಲಿಸಿಬಿಟ್ಟು ಅವನು ದ್ವಾರಕೆಗೆ ಹೋದ. ಯಾರು, ಬಲರಾಮ. ಅಲ್ಲಿವರೆಗಾಗಿದೆ. ಈಗ 150ನೇ ಶ್ಲೋಕ ವೈಲಾರೆ ಬಂದಿದ್ದಾರೆ. 150ನೇ ಶ್ಲೋಕ ವೈಲಾರೆ. ವರೋರ್ವೇಷ ಸಂಯುತೋ. ವೈಲಾರೆ ಕೇಳುವುದಿಲ್ಲ, ವೈಲಾರದು ಕೇಳ್ತಾ ಇಲ್ಲ. ವರೋರ್ವೇಷ ಈಗ ಕೇಳ್ತದೆ. ಹೇಳಿ. ಆಮೇಲೆ ವರನ ಉತ್ಕೃಷ್ಟವಾದ ವೇಷದಿಂದ ಕೂಡಿದ ಶಿಶುಪಾಲನು ಬರುತ್ತಾ ಸಾತ್ವಿಕೆಯು ಮೃಗಗಳಿಗೆ ಅಧಿಪತಿಯಾದ ಸಿಂಹದಂತೆ ಧ್ವನಿಯುಕ್ತ ಶಿಶುಪಾಲನ ಕಡೆ ಹೋಗುತ್ತಾನೆ. ವರೋರ್ವೇಷ ಸಂಯುತೋ ಅಥವಾ ಸಂವೃತೋ ಅಥ ಚೇದಿರಾಟ್ ಸಮಭ್ಯಯಾತ್ ತಮ್ ಆಸಸಾರ ಸಾತ್ಯಕಿಃ ನದನ್ಮೃಗಾಧಿಪೋ ಯಥ. ವರ ಉರುವೇಷ ಅಂದರೆ ವರ ಅಂದರೆ ಶ್ರೇಷ್ಠವಾದ ವಿಶೇಷವಾದ ವೇಷವನ್ನು ತೊಟ್ಟುಕೊಂಡು ಬಂದಿದ್ದಾನೆ. ಯಾರು, ಶಿಶುಪಾಲ. ಅಂದರೆ ಇವತ್ತು ಅವನು ವಿಶೇಷ ವೇಷ ತೊಟ್ಟುಕೊಂಡು ಬರಲೇಬೇಕಲ್ಲ, ಯಾಕಂದರೆ ಮದುಮಗ ದಿಬ್ಬಣದಲ್ಲಿ ಬರುವವ ಅಂದರೆ ಶಿಶುಪಾಲ. ಸೊ ಒಳ್ಳೆ ಚಂದ ಮಾಡಿಕೊಂಡು ಬಂದಿದ್ದಾನೆ, ಬಹಳ ವಿಶೇಷ ಆಭರಣಗಳನ್ನು ಹಾಕಿಕೊಂಡು. ಸೊ ಮದುಮಗನ ವಿಶೇಷ ಅಲಂಕಾರದಿಂದ ಬಂದಿದ್ದಾನೆ. ವರ ಉರುವೇಷ ಸಂಯುತೋ ಅಥವಾ ಸಂವೃತೋ, ಅದರಿಂದ ಕೂಡಿದವನಾಗಿ ಬಂದಿದ್ದಾನೆ. ಚೇದಿರಾಟ್ ಅಂದರೆ ಶಿಶುಪಾಲ. ಸಮಭ್ಯಯಾತ್ ಬಂದು ಅಂತೇಳಿದರೆ ಇಲ್ಲಿ ಬಂದದಂದರೆ ದಿಬ್ಬಣ ಎಲ್ಲ ಬಂದೆಲ್ಲ ಆಗಿ ಹೋಗಿದೆ. ದಿಬ್ಬಣ ಆಗಿ ಆಮೇಲೆ ರುಕ್ಮಿಣಿ ಇದಕ್ಕೆ ಹೋದದ್ದು ಗೌರಿ ಪೂಜೆಗೆ. ಅಲ್ಲಿಂದ ಕೃಷ್ಣ ಅಪಹರಿಸಿಕೊಂಡು ಹೋದದ್ದು. ಅಲ್ಲಿ ಏನಾಯಿತು, ಇವರು ಬೆನ್ನಟ್ಟಿಕೊಂಡು ಹೋದರು, ನಿರಾಯುಧರನ್ನಾಗಿ ಮಾಡಿ ಕೃಷ್ಣ ರುಕ್ಮಿಣಿಯನ್ನು ಕೂರಿಸಿಕೊಂಡು ಹೋಗಿಯೇ ಬಿಟ್ಟ ಅಂತೇಳಿದರೆ ಹೇಗೆ ಹೋದ ಕೃಷ್ಣ ಅಂತ ಹೇಳೋದಕ್ಕೆ ಏನು ಹೇಳಿದ್ದಾರೆ, ಶನೈಹಿ ಕೇಶವ ಜಗಾಮ. ಮೆಲ್ಲನೆ ರುಕ್ಮಿಣಿಯನ್ನು ಕೂರಿಸಿಕೊಂಡ ರಥದಲ್ಲಿ ಮೆಲ್ಲನೆ ಹೋಗಿಯೇ ಬಿಟ್ಟ ಕೃಷ್ಣ ಅಂತ.
ಇಲ್ಲಿ ಏನಂತ ಹೇಳಿದ್ರೆ ಶಿಶುಪಾಲ ಇವರು ರುಕ್ಮಿಣಿ ಹೋದ್ಮೇಲೆ ನಾನೇನು ಮಾಡೋದು ಅಂತ ತಿಳ್ಕೊಂಡು ಶಿಶುಪಾಲ ಅಂಥ ಒಂದು ವಿಶೇಷ ವೇಷದಲ್ಲಿರುವಂಥ ಮದುಮಗ, ಆದರೆ ಈಗ ಏನು ಮಾಡಬೇಕು, ಯುದ್ಧ ಮಾಡದೆ ಬಗೆಯೇ ಇಲ್ಲ ಅಂಥೇಳಿ ಅಭ್ಯಯಾತ್ ಅಂತ ಹೇಳ್ಕೊಂಡು ಎದ್ದು ಬಂದ ಯುದ್ಧಕ್ಕೆ, ಆಕ್ರಮಣಕ್ಕೆ. ಸೊ ಅಂತೇಳಿದ್ರೆ ಆಕ್ರಮಣ ಮಾಡಬೇಕಂತ ಬರುವಾಗ ಯಾರು ಶಿಶುಪಾಲ, ಏನಾಯಿತು, ಅವನನ್ನು ಯಾರು ಅಡ್ಡ ಕಟ್ಟಿದ್ರು ಅಂತ ಹೇಳಿದ್ರೆ ತಮ್ಮ ಆಸಸಾರ ಸಾತ್ಯಕಿ. ಆವಾಗ ಸಾತ್ಯಕಿ ಬಂದ, ಯಾದವ ಸರ್ದಾರ ಸಾತ್ಯಕಿ ಬಂದು ತಮ್ಮ ಆಸಸಾರ ಅವನನ್ನು ಎದುರಿಸಿದ. ಆಸಸಾರ ಅಂತೇಳಿದರೆ ಸಮೀಪಿಸಿದ. ಇಲ್ಲಿ ಶಿಶುಪಾಲನು ಸಾತ್ಯಕಿಯನ್ನು ಸಮೀಪಿಸಿದ ಅಂತೇಳಿದರೆ ಯುದ್ಧಕ್ಕೆ, ಅಂದರೆ ಆಕ್ರಮಣ ಮಾಡಿದ. ಸಾತ್ಯಕಿ ಅವನನ್ನು ಎದುರಿಸಿದ, ಒಬ್ಬರನ್ನೊಬ್ಬರು ಅಂತೇಳಿದರೆ ಸಾತ್ಯಕಿ ಮತ್ತು ಶಿಶುಪಾಲನಿಗೆ ಯುದ್ಧ ಆಗ್ತದೆ. ತಮ್ಮ ಆಸಸಾರ ಸಾತ್ಯಕಿ ಅವನನ್ನು ಎದುರಿಸಿದ. ಸಾತ್ಯಕಿ ತಮ್ಮ ಆಸಸಾರ ಅವನ ಬಳಿಗೆ ಹೋದ ಅಂದ್ರೇನು, ಯುದ್ಧಕ್ಕೆ ಹೋದ. ನದನ್ ಮೃಗಾಧಿಪೋ ಯಥ, ಕಾಡಿನಲ್ಲಿ ಮೃಗಾಧಿಪ ಅಂತೇಳಿದರೆ ಮೃಗಗಳ ರಾಜ ಸಿಂಹ ಹೇಗೆ ಗರ್ಜನೆ ಮಾಡ್ತದೋ, ಆವಾಗ ಹೇಗೆ ನರಿಗಳೆಲ್ಲ ಓಡ್ತವೋ ಹಾಗೆ ಸಾತ್ಯಕಿ ಗರ್ಜಿಸಿದ. ಇನ್ನು ಶಿಶುಪಾಲ ಓಡುವುದಂದೇ ಬಾಕಿ ಅಂತ. ಸೊ ವರೋರುವೇಷ ಸಂವೃತ ಅಂತೇಳಿದರೆ ಏನು ಹೇಳ್ತಾರೆ ಅಂತೇಳಿದರೆ ಮಧುವಣಿಗನ ವರ ಅಂದರೆ ಮದುಮಗ, ಮಧುವಣಿಗ ಮದುಮಗ, ಮದುಮಗನ ಚಂದದ ವೇಷದಿಂದ ಕೂಡಿ, ಉರುವೇಷ ಅಂದರೆ ವಿಶೇಷವಾದ ಆಭರಣಗಳಿಂದ ಕೂಡಿದ ಅದ್ಭುತವಾದ ವೇಷ ಅಂತೇಳಿದರೆ ಬಹಳ ಸುಂದರವಾದ ವೇಷದಿಂದ ಕೂಡಿದ ಚೇದಿರಾಜ ಶಿಶುಪಾಲ, ಚೇದಿರಾಟ್ ಸಮಭ್ಯಯಾತ್ ಯುದ್ಧಕ್ಕೆ ಬಂದ. ಅಭ್ಯಯಾತ್ ಅಂದರೆ ಬಂದ ಅಂತ ಅರ್ಥ. ಬಂದ ಅಂದರೆ ಇಲ್ಲಿ ದಿಬ್ಬಣದಲ್ಲಿ ಬಂದನ ಅಲ್ಲ, ಹೇಗೆ ಅಂತೇಳಿ ದಿಬ್ಬಣದಲ್ಲಿ ಆಗಲೇ ಬಂದಾಗಿದೆ. ಈಗ ರುಕ್ಮಿಣಿ ಹೋದ ಮೇಲೆ ಅಂತೇಳಿದರೆ ವಧುವೇ ಇಲ್ಲ ಅಂತೇಳಿದರೆ ವಧುವನ್ನು ಯಾರು ಅಪಹರಿಸಿಕೊಂಡು ಹೋದದ್ದು ಅಂತೇಳ್ಕೊಂಡು ನೋಡಬೇಕಲ್ಲ ಅಂತಕೊಂಡು ಯುದ್ಧಕ್ಕೆ ಹೊರಟ. ಆಗ ಅವನು ಯುದ್ಧಕ್ಕೆ ಹೊರಟಾಗ ಸಿಂಹದಂತೆ ಗರ್ಜಿಸುತ್ತಾ ಸಾತ್ಯಕಿಯು ಅವನನ್ನು ಎದುರಿಸಿದ, ಅವನ ಮೇಲೆ ಏರಿ ಹೋದ ಅಂತ. ಅಲ್ಲಿಗೆ 150ನೇ ಶ್ಲೋಕ ಮುಗೀತು. 151ನೇ ಶ್ಲೋಕ ಮೇಲೆ ನಿರೀಕ್ಷತಸ್ತತುಃ ಪರಸ್ಪರಂ ಸ್ಫುರತ್ತನು. 151ನೇ ಶ್ಲೋಕ. ಉತ್ಕೃಷ್ಟಗಳಾದ ಶಸ್ತ್ರಗಳನ್ನು ಸುರಿಸುವ ಆ ಸಾತ್ಯಕಿ ಶಿಶುಪಾಲರಿಬ್ಬರು ಬಹುಕಾಲದಲ್ಲಿ ಯುದ್ಧ ಮಾಡಿ ಕೋಪದಿಂದ ಚಂಚಲವಾದ ಶರೀರವುಳ್ಳವರಾಗಿ ಪರಸ್ಪರವಾಗಿ ನೋಡಿಕೊಂಡು ನಿಲ್ಲುತ್ತಾರೆ. ಚಿರಂ ಪ್ರಯುಧ್ಯ ತಾವುಭೌ ವರಾಸ್ತ್ರಶಸ್ತ್ರವರ್ಷಿಣೌ ಕ್ರುಧಾ ನಿರೀಕ್ಷತಸ್ಥತುಃ ಪರಸ್ಪರಂ ಸ್ಫುರತ್ತನು. ಸಾತ್ಯಕಿ ಮತ್ತು ಶಿಶುಪಾಲ ಇವರ ಮಧ್ಯದಲ್ಲಿ ಯುದ್ಧ. ಸೊ ಚಿರಂ ಪ್ರಯುಧ್ಯ, ಚಿರಂ ಅಂತೇಳಿದರೆ ಬಹಳ ಕಾಲ ಅಂತ. ಚಿರಂಜೀವಿ ಅಂತ ಹಾಕ್ತೇವೆ ನಾವು. ಚಿರಂಜೀವಿ, ಮದುಮಗನಿಗೆ ಚಿರಂಜೀವಿ ಅಂತ ಚಿ ಅಂತ ಹಾಕ್ತೇವೆ. ಅದೇ ಹುಡುಗಿಗಾದರೆ ಸೌ ಅಂತ ಆಗ್ತೇವೆ. ಚಿರಂಜೀವಿಯು ಸೌಭಾಗ್ಯವತಿಯು ಅಂತ. ಸೊ ಚಿರಂ ಪ್ರಯುಧ್ಯ, ಯುದ್ಧ ಅಂದರೆ ಯುದ್ಧ ಮಾಡಿ ಅಂತೇಳಿದರೆ ಸಾತ್ಯಕಿ ಮತ್ತು ಶಿಶುಪಾಲರದ್ದು ಯುದ್ಧ ಸುಮಾರು ದಿವಸ ನಡೀತು ಅಂತ. ಚಿರಂ ಪ್ರಯುಧ್ಯ ಸ್ವಲ್ಪ ಕಾಲ ನಡೆದಿದೆ ಅಂತೇಳಿದರೆ ಒಂದು ಸುಮಾರು ದಿನಗಳಲ್ದಿದ್ರು ಸ್ವಲ್ಪ ಸಮಯ ನಡೆಯಿತು ಅಂತ ಅಂತೇಳಿದರೆ ಏನು ಬೇಗ ಮುಗಿಲಿಲ್ಲ ಅಂತ. ಚಿರಂ ಪ್ರಾಯುಧ್ಯ ಅಂತೇಳಿದರೆ ಸಾಮಾನ್ಯದ ಯುದ್ಧ ಅಲ್ಲ, ಮದುಮಗನ ಜೊತೆಗೆ ಯುದ್ಧ ಮಾಡುವಂಥದ್ದು. ಸೊ ಪ್ರಾಯುಧ್ಯ ತಾವುಭೌ ಅಂದರೆ ತವು ಇಬ್ಬರು, ಉಭೌ ಅವಿಬ್ಬರು, ಶಿಶುಪಾಲ ಸಾತ್ಯಕಿ ತೌ ಉಭೌ ವರಾಸ್ತ್ರಶಸ್ತ್ರವರ್ಷಿಣೌ, ಇಬ್ಬರತ್ರನೂ ವರ ಅಸ್ತ್ರ, ಶ್ರೇಷ್ಠವಾದ ಅಸ್ತ್ರಗಳು, ದಿವ್ಯಾಸ್ತ್ರಗಳು, ಶಸ್ತ್ರಗಳು ಎಲ್ಲ ಇದ್ದದ್ದನ್ನೆಲ್ಲ ಉಪಯೋಗಿಸಿದ್ದಾರೆ ಅಂತೇಳಿದರೆ ಬಾಣಗಳ ಮಳೆಯನ್ನೇ ಸುರಿಸಿದ್ದಾರೆ. ವರ್ಷಿಣೌ ಅಂತೇಳಿದರೆ ವರ್ಷ ಅಂದರೆ ಮಳೆ, ನಾವು ತುಳುವಿನಲ್ಲಿ ವರ್ಷ ಅಂತೇವೆ. ಸೊ ಸಂಸ್ಕೃತದಲ್ಲಿ ವರ್ಷ, ನಮ್ಮ ತುಳು ಭಾಷೆಯಲ್ಲಿ ವರ್ಷ ಅಂತ. ಸೊ ಮಳೆ ಅನ್ನುವಂಥದ್ದು ಅಷ್ಟು ಸರಿ ಬರುವುದಿಲ್ಲ, ತುಳು ಭಾಷೆದು ಸರಿ ಬರ್ತದೆ ವರ್ಷ. ಸೊ ವರ್ಷಿಣವು ಅಂತೇಳಿದರೆ ಅಸ್ತ್ರಗಳ, ದಿವ್ಯಾಸ್ತ್ರಗಳ, ಶಸ್ತ್ರಗಳ ಮಳೆಯನ್ನೇ ಸುರಿಸಿದರು ಅಂತೇಳಿದರೆ ಬಾಣಗಳ ಮಳೆ ಕರೆದರು, ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಮಾಡಿದರು ಇಬ್ಬರೂ ಕೂಡ ಒಬ್ಬರಿಗೊಬ್ಬರು. ಯಾರೆಲ್ಲ ಅಂತೇಳಿದರೆ ಸಾತ್ಯಕಿ ಮತ್ತು ಶಿಶುಪಾಲ. ಕ್ರುಧಾ ನಿರೀಕ್ಷತಸ್ತತುಃ ಅಂತೇಳಿದರೆ ಏನು ಬಿಡುವುದೇ ಇಲ್ಲ ಅಂತ. ಕ್ರುಧಾ ಅಂದರೆ ಕ್ರೋಧದಿಂದ
ಕ್ರುಧ ನಿರೀಕ್ಷ್ಯ ಒಬ್ಬರನ್ನೊಬ್ಬರು ಕೋಪದಲ್ಲಿ ನೋಡಿಕೊಂಡು ಕೊಂದೆ ಬಿಡ್ತೇನೆ ಅಂತ ಅವನು ಹೊಡೆಯೋದು, ಇವನು ಸಹ ನಾನು ನಿನ್ನನ್ನು ಕೊಂದೆ ಬಿಡ್ತೇನೆ ಅಂತ ಇವನು ಹೊಡೆಯೋದು. ಸೊ ಕ್ರುಧ ನಿರೀಕ್ಷ್ಯ ತಸ್ತತು ಹೂ ಅಂತೇಳಿದರೆ ಇಬ್ಬರು ಹೊಡೆದು 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 ಅವನಿಗೂ ಸುಸ್ತಾಯಿತು, ಇವನಿಗೂ ಸುಸ್ತಾಯಿತು. ಸುಸ್ತಾದ ಮೇಲೆ ತಸ್ತತು ಹೂ ಅಂತೇಳಿದ್ರೆ ಅಂದರೆ ದೇಹಕ್ಕೆ ಸೋತಿದೆ, ಆಯಾಸ ಆಗಿದೆ, ಆದರೆ ಕೋಪ ಮಾತ್ರ ಹಾಗೇ ಇದೆ. ಸೊ ಕೋಪದಿಂದ ಇಬ್ಬರೂ ನಿಂತುಕೊಂಡು ನೋಡ್ತಾ ಇದ್ದಾರೆ, ಬಿಡುದಿಲ್ಲ ನೀನು ಅಂತ ಹೇಳಿದ್ರೆ ಈಗ ಕೂಡುದಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತೇನೆ ಅಂತ. ಸೊ ಕ್ರುಧ ನಿರೀಕ್ಷೆ ತಸ್ತತು, ಕೋಪದಿಂದ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರೆ, ನೋಡ್ತಾ ನಿಂತಿದ್ದಾರೆ. ತಸ್ತತು ಹೂ ತಸ್ತತು ಹೂ ನೋಡ್ತಾ ನಿಂತಿದ್ದಾರೆ. ಪರಸ್ಪರಂ ಒಬ್ರಿಗೊಬ್ಬರು ಸ್ಫುರತ್ತನು ಅಂತೇಳಿದರೆ ಯಾರ ಮೇಲಾದರೂ ತುಂಬ ಕೋಪ ಬಂದರೆ ಏನಾಗ್ತದೆ, ಕೈ ನಡುಗಲಿಕ್ಕೆ ಶುರು ಆಗ್ತದೆ, ಕಾಲು ನಡುಗಲಿಕ್ಕೆ ಶುರುವಾಗ್ತದೆ ಆ ಕೋಪದಲ್ಲಿ. ಆಮೇಲೆ ತುಟಿ ಅದರ್ಲಿಕ್ಕೆ ಶುರುವಾಗ್ತದೆ, ನಾಲಿಗೆ ತಡವರಿಸ್ತದೆ, ಅಂದರೆ ಕೋಪ ಜಾಸ್ತಿ ಉಂಟು ಅಂತ ಲೆಕ್ಕ. ಸ್ಫುರತ್ ಅಂತೇಳಿದರೆ ನಡುಗುತ್ತಾ ಇರುವ, ಸ್ಫುರ ಅಂತೇಳಿದರೆ ಕಣ್ಣು ಕೆಲಸ ಪಟ ಅಂತದಲ್ಲ. ಆವಾಗ ರುಕ್ಮಿಣಿಗೆ ಏನಂತೇಳಿದರೆ, ಅಯ್ಯೋ ನಮ್ಮ ಈ ಬ್ರಾಹ್ಮಣ ಶ್ರೇಷ್ಠರು ಬಂದೇ ಇಲ್ಲ, ಕೃಷ್ಣ ನನ್ನನ್ನು ಮರೆತೇ ಬಿಟ್ನ, ಕೃಷ್ಣನಿಗೆ ನಂದು ದೋಷ ಖಂಡಿತ, ಅದೆಲ್ಲ ಯೋಚನೆ ಮಾಡ್ತಾಳಲ್ಲ. ಆಗ ರುಕ್ಮಿಣಿಗೆ ಏನಾಯಿತು, ಅವಳ ಎಡಭಾಗ ಅದುರಿತು, ಕಣ್ಣು ಪಟಪಟ ಅಂತು, ಎಡಕಣ್ಣು ಪಟಪಟ ಅಂತು ಅಂತೇಳಿದರೆ ಅರ್ಥ ಏನಂತೇಳಿದರೆ ಅದಕ್ಕೆ ಸ್ಫುರಣ ಅಂತ ಹೆಸರು. ಸ್ಫುರಣ ಅಂತೇಳಿದರೆ ಅದುರುವುದು. ಸೊ ಇಲ್ಲಿ ಸ್ಫುರತ್ ತನು ಅಂದರೆ ಇಡೀ ದೇಹವೇ ಅದುರ್ಲಿಕ್ಕೆ ಶುರುವಾಗಿದೆ ಇಬ್ಬರಿಗೂ ಕೂಡ ಅಂತೇಳಿದ್ರೆ ಅಂಥ ಕೋಪದಿಂದ ಇದ್ದಾರೆ ಇಬ್ಬರೂ ಕೂಡ. ಸಾತ್ಯಕಿ ಮತ್ತು ಶಿಶುಪಾಲ ಕೋಪದಿಂದ ನಡುಗುತ್ತಾ ಇದ್ದಾರೆ ಅನ್ನುವಂಥ 151ನೇ ಶ್ಲೋಕ. ಉತ್ತಮವಾದ ಶಸ್ತ್ರಾಸ್ತ್ರಗಳ ವರಾಸ್ತ್ರ ಶಸ್ತ್ರ ವರ್ಷಿಣೌ, ಇಬ್ಬರು ಮಳೆಗರೆಯುತ್ತಾ ಇವನ ಮೇಲೆ ಇವನು ಅವನ ಮೇಲೆ. ಚಿರಂ ಪ್ರಯುದ್ಧ, ಬಹುಕಾಲ ಯುದ್ಧ ಮಾಡಿ ಅವರಿಬ್ಬರು ಹೊಳೆಯುವಂಥ ಶರೀರದ ಹೊಳೆಯುವಂಥ ಶರೀರ. ಸ್ಫುರತ್ ತನು ಅಂತೇಳಿದರೆ ಹೊಳೆಯುವಂಥ ಶರೀರ, ಯುದ್ಧ ಮಾಡುವಾಗ ಹೊಳೆಯುವಂಥ ಶರೀರ ಅಂತೇಳಿದರೆ ಕೋಪದಿಂದ ಹೊಳೆಯುತ್ತಾ ಇದ್ದಾರೆ, ಕೋಪದಿಂದ ನಡುಗುತ್ತಾ ಇದ್ದಾರೆ, ಈ ರೀತಿ. ಸೊ ಆ ಕೋಪವನ್ನು ಏನು ಮಾಡ್ತಾರೆ, ಪ್ರದರ್ಶನ ಮಾಡುತ್ತಾ ತಮ್ಮ ಶರೀರದ ಮುಖಾಂತರ ಅವರಿಬ್ಬರು ಪರಸ್ಪರಂ ಒಬ್ಬರಿಗೊಬ್ಬರು ಕೋಪದಿಂದ ದುರುಗುಟ್ಟಿ ನೋಡುತ್ತಾ. ಕ್ರುಧಾ ನಿರೀಕ್ಷ ತಸ್ತತು ನೋಡುತ್ತಾ ನಿಂತರು. ನಿರೀಕ್ಷ ತಸ್ತತು ನೋಡುತ್ತಾ ನಿಂತರು. ಹೇಗೆ? ಕ್ರುಧ ಅಂದರೆ ಕೋಪದಿಂದ ದುರುಗುಟ್ಟಿ ನೋಡುತ್ತಾ ಇಡೀ ಮೈ ನಡುಗುತ್ತಾ ಇದೆ. ಆ ಕೋಪದಲ್ಲಿ ಇಬ್ಬರು ಇದ್ದಾರೆ. ಅಂದರೆ ಎಷ್ಟು ಶಸ್ತ್ರಾಸ್ತ್ರಗಳ ಪ್ರಯೋಗ ಮಾಡಿ ಇಬ್ಬರು ಸೋತು ಬಿಟ್ಟಿದ್ದಾರೆ. ಯುದ್ಧ ಸ್ವಲ್ಪ ದೀರ್ಘಕಾಲವೇ ನಡೆಯಿತು ಅವರಿಬ್ಬರ ಮಧ್ಯದಲ್ಲಿ. ಆದ್ದರಿಂದ ದೇಹಕ್ಕೆ ಸೋತರು, ಕೋಪ ಮಾತ್ರ ಇಳಿಲಿಲ್ಲ, ಕೋಪ ಹೆಚ್ಚಿಗೆ ಆಗ್ತಾ ಇದೆ. ಕೋಪದಿಂದ ದೇಹವು ಸ್ಫುರತ್ ಅಂತ ಹೇಳಿದರೆ ನಡುಗುತ್ತಾ ಇದೆ ಅನ್ನುವಂಥದ್ದು. ಸೊ ಅಲ್ಲಿಗೆ 151ನೇ ಶ್ಲೋಕ ಆಯಿತು. 152ನೇ ಶ್ಲೋಕವೇಲಾರೆ. ಶ್ಲೋಕ. ಇಬ್ಬರಿಗೂ ಸಮತ್ವವನ್ನು ಸಹಿಸದೇ ಇರುವ ಶಿನಿಯ ಮಗನಾದ ಸತ್ಯಕ ಮಗನಾದ ಆ ಸಾತ್ಯಕಿಯು ಬಾಣವನ್ನು ಬತ್ತಳಿಕೆಯಿಂದ ಹೊರತೆಗೆಯುತ್ತಾನೆ. ಆಮೇಲೆ ಆ ಬಾಣವನ್ನು ಕರದಿಂದ ಸೆಳೆದು ಶಿಶುಪಾಲನ ವಕ್ಷಸ್ಥಳದಲ್ಲಿ ಬಿಡುತ್ತಾನೆ. ಸಮಾನ ಭಾವಮಕ್ಷಮೀ ಶಿನೇ ಸುತಾತ್ಮಜಶರಂ ಅತೋದ್ಬರ್ಹ ತತ್ಕ್ಷಣಾತ್ ಅಥವಾ ತಂ ಶರಂ ಅಥ ಉದ್ಬರ್ಹ ತಂ ಶರಂ ಅಥವಾ ತತ್ಕ್ಷಣಾತ್ ಬಲಾನ್ ಮುಮೋಚ ವಕ್ಷಸಿ. ಸಮಾನ ಭಾವಂ ಅಕ್ಷಮಿ ಏನಾಯಿತು ಅಂತ ಹೇಳಿದರೆ, ಶಿನೇಸುತಾತ್ಮಜ, ಶಿನಿ ಅನ್ನುವಂತಹ ಪ್ರಸಿದ್ಧನಾದ ರಾಜ, ಅವನ ಸುತ ಆತ್ಮಜ. ಸುತ ಅಂದರೆ ಮಗ, ಆತ್ಮಜ ಅಂದರೆ ಮಗ. ಸುತ ಆತ್ಮಜ ಅಂದರೆ ಮಗನ ಮಗ. ಸೊ ಶಿನೇ ಅನ್ನುವಂಥ ಪ್ರಸಿದ್ಧ ರಾಜನ ಮಗನ ಮಗ ಅಂದರೆ ಮೊಮ್ಮಗನಾದ ಈ ಸಾತ್ಯಕಿ ಏನಾಯಿತು, ಇಷ್ಟು ದೀರ್ಘಕಾಲ ಯುದ್ಧ ಮಾಡಿದ್ದಾನೆ ಶಿಶುಪಾಲನ ಜೊತೆಗೆ ಅಂತೇಳಿದರೆ ಯಾರಾದರೂ ನೋಡುವುದಿದ್ದರೆ ಏನು ಹೇಳ್ತಾರೆ, ಇಬ್ಬರು ಒಂದೇ ಲೆಕ್ಕ ಇದ್ದಾರೆ, ಸಮಾನ ಬಲ ಇದೆ, ಆದ್ದರಿಂದ ಅವನೂ ಸೋಲ್ತಾ ಇಲ್ಲ ಇವನೂ ಸೋಲ್ತಾ ಇಲ್ಲ ಅಂತ. ಸಮಾನ ಭಾವಂ, ಇಬ್ಬರು ಒಂದೇ ಲೆಕ್ಕ, ಸಾಮ್ಯ ಭಾವ.
ಅಂತ ಯಾರಾದರೂ ಎಣಿಸ್ತಾರೆ ಅಂತೇಳಿ ಇವನಿಗೆ ಶಿನೇ ಸುತಾತ್ಮಜ, ಶಿನೆಯ ಮೊಮ್ಮಗನಾದ ಈ ಸಾತ್ಯಕಿಗೆ ಸಮಾನ ಭಾವಂ ಅಕ್ಷಮಿ, ಇದನ್ನು ಸಹಿಸ್ಲಿಕ್ಕಾಗಲಿಲ್ಲ ಅವನಿಗೆ. ಅಂತೇಳಿದರೆ ಈ ಶಿಶುಪಾಲ ಯಾವತ್ತಿಗೂ ನನ್ನ ಸಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಬಿಡುವುದಿಲ್ಲ ಅಂತೇಳಿಬಿಟ್ಟು ಏನು ಮಾಡಿದ್ದಾನೆ ಸಾತ್ಯಕಿ, ಶರಂ ಅತ ಉದ್ಬಬರ್ಹ, ಬತ್ತಳಿಕೆಯಿಂದ ಶರ ತೆಗೆದ. ಅಂತೇಳಿದರೆ ಸ್ವಲ್ಪ ಸಮಯ ಏನಾಗಿದೆ, ಅವನಿಗೂ ಸುಸ್ತಾಗಿದೆ, ಇವನಿಗೂ ಸುಸ್ತಾಗಿದೆ ಅಂತೇಳಿ ನೋಡಿಕೊಂಡು ದಿಟ್ಟು ದುರ್ಗುಟ್ಟಿ ನೋಡ್ತಾ ಕೋಪದಿಂದ ನೋಡ್ತಾನೆ. ಸ್ವಲ್ಪ ಹೊತ್ತು ಹೋಯಿತು, ಅಷ್ಟಾಗುವಾಗ ಸಾತ್ಯಕಿಗಾಯಿತು. ಈಗ ಎಲ್ಲ ಎಣಿಸ್ಕೋತಾರೆ ಶಿಶುಪಾಲ ಮತ್ತು ಸಾತ್ಯಕಿ ಒಂದೇ ಲೆಕ್ಕ, ಸಮಾನ ಬಲ ಅಂತ. ನೋ 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 ಹಾಗೆ ಆಗಲಿಕ್ಕೆ ಬಿಡಬಾರ್ದು ಅಂತೇಳಿಬಿಟ್ಟು ಅಕ್ಷಮಿ, ಅದನ್ನು ಸಹಿಸದೇ ಇರುವಂಥ ಸಾತ್ಯಕಿಯು ಶರಂ ಬಾಣವನ್ನು ಅತ ಉದ್ಬಬರ್ಹ ಬತ್ತಳಿಕೆಯಿಂದ ತೆಗೆದು ತತ್ಕ್ಷಣಾತ್ ಕೂಡಲೇ ಬಲಾನ್ ಮುಮೋಚ ವಕ್ಷಸಿ, ಶಿಶುಪಾಲನ ವಕ್ಷಸಿ ಅಂದರೆ ವಕ್ಷಸ್ಥಳದಲ್ಲಿ ಬಲಾನ್ ಮುಮೋಚ, ಬಲಾತ್ ಮುಮೋಚ ಅಂದರೆ ಬಲಿಷ್ಠವಾಗಿ ಅಂತೇಳಿದ್ರೆ ಅವನಿಗೆ ಘಾತ ಆಗಬೇಕು, ಅವನಿಗೆ ಜೀವವೇ ತೆಗಿಬೇಕು ಅನ್ನುವಂತಹ ಪ್ರಾಣಾಂತಿಕವಾದ ಬಾಣವನ್ನು ಮುಮೋಚ ಪ್ರಯೋಗಿಸಿದ. ಸಮಾನ ಭಾವಂ ಅಕ್ಷಮಿ, ಯಾರು ಶಿನೇ ಸುತಾತ್ಮಜ, ಶಿನೇ ಅನ್ನುವಂಥ ಪ್ರಸಿದ್ಧ ರಾಜನ ಮೊಮ್ಮಗನಾದ ಈ ಸಾತ್ಯಕಿ ತಾನು ಮತ್ತು ಶಿಶುಪಾಲ ಸಮಾನ ಭಾವ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆ ಸಮಾನ ಭಾವದ ಆ ಯೋಚನೆಯನ್ನು ಸಹಿಸದೇ ಇರುವಂಥ ಸಾತ್ಯಕಿ ಶರಂ ಅತ ಉದ್ಬಬರ್ಹ, ಬಾಣವನ್ನು ಅತ ಆಗ ಉದ್ಬಬರ್ಹ ಬತ್ತಳಿಕೆಯಿಂದ ತೆಗೆದು ಉದ್ಬಬರ್ಹ ತತ್ಕ್ಷಣಾತ್ ಕೂಡಲೇ ಅವನ ಮೇಲೆ ಬಲಾತ್ ಮುಮೋಚ ವಕ್ಷಸಿ, ವಕ್ಷಸಿ ಅಂದರೆ ಸಾತ್ಯಕ್ಕೆ ಎದುರುಗಡೆ ನಿಂತಿರುವವನು ಯಾರು ಶಿಶುಪಾಲ, ಅವನ ವಕ್ಷಸ್ಥಳಕ್ಕೆ ಬಾಣವನ್ನು, ಪ್ರಾಣಾಂತಿಕ ಬಾಣ ಬಲಾತ್ ಅಂತೇಳಿದರೆ ಬಲವನ್ನು ಪ್ರಯೋಗಿಸಿ ಅಂತೇಳಿದರೆ ಅದು ಅವನನ್ನು ಕೊಲ್ಲಲೇಬೇಕಂತ ಹೇಳ್ಕೊಂಡು ಏನು ಮಾಡಿದ್ದಾನೆ, ವಕ್ಷಸ್ಥಳಕ್ಕೆ ಗುರಿ ಇಟ್ಟು ಬಾಣ ಬಿಟ್ಟಿದ್ದಾನೆ. ಯಾರು ಸಾತ್ಯಕಿ, ಯಾರಿಗೆ ಶಿಶುಪಾಲನಿಗೆ. ಪಾಪ ರುಕ್ಮಿಣಿಯನ್ನು ಮದುವೆ ಆಗುವಂಥ ಕನಸು ಕಟ್ಟಿಕೊಂಡು ಬಂದಿದ್ದಾನೆ ಶಿಶುಪಾಲ. ಇಲ್ಲಿ ಏನಂತೇಳಿದರೆ ರುಕ್ಮಿಣಿಯ ಪ್ರೀತಿಯ ಬದಲಿಗೆ ಸಾತ್ಯಕಿಯ ಈ ಎಂಥ ಪ್ರಾಣಾಂತಿಕ ಬಾಣ ಅವನ ವಕ್ಷಸ್ಥಳವನ್ನು ಮುಟ್ಟಿತು, ಚುಚ್ಚಿತು ಅಂತ. ಅಂದರೆ ಎಲ್ಲಿಂದ ಎಲ್ಲಿವರೆಗೆ ನಾವು ಎಣಿಸುವುದೇ ಒಂದು, ಆಗುವುದೇ ಇನ್ನೊಂದು ಅಂತ ಹೇಳುವಾಗ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಶಿನಿಯ ಮೊಮ್ಮಗ ಸಾತ್ಯಕಿ ಶಿನೇಹೆ ಸುತ ಆತ್ಮಜ, ಮಗನ ಮಗ. ಶಿನಿಯ ಮೊಮ್ಮಗನಾದ ಸಾತ್ಯಕಿಯು ಶತ್ರು ಅಂದರೆ ಶಿಶುಪಾಲ ತನಗೆ ಸಮ ಅಂತ ಸಮಾನುಭಾವ ಅದನ್ನು ಸಹಿಸದೆ ಏನು ಮಾಡಿದ, ಶರಂ ಅತ ಉದ್ಬಬರ್ಹ, ಒಂದು ಬಾಣವನ್ನು ಎಲ್ಲಿಂದ ಬತ್ತಳಿಕೆಯಿಂದ ತೆಗೆದುಕೊಂಡು ಬಲಾತ್ ಬಲವಾಗಿ ವಕ್ಷಸಿ ಶಿಶುಪಾಲನ ಎದೆಯ ಮೇಲೆ ಮುಮೋಚ ಬಿಟ್ಟ, ಪ್ರಯೋಗಿಸಿದ. ಕೊಂದೇ ಬಿಡ್ತೇನೆ, ನೀನು ನನಗೆ ಸಮ ಎಲ್ಲಿಂದ ಆಗುವುದು, ಸಮ ಎಂದೂ ಇಲ್ಲ, ನಿನ್ನಿಂದ ನಾನು ಮೇಲೇನೆ ಅಂತ ಹೇಳಿಬಿಟ್ಟು ಸಾತ್ಯಕ್ಕೆ ಬಿಟ್ಟಿದ್ದಾನೆ. ಏನಾಗ್ತದೆ ಅಂತ ನೋಡುವ. ನೆಕ್ಸ್ಟ್ ವಾಕ್ಯ ಇವರೇ ವೈಲರೇ. ವಿಚಿಂತ್ಯತಂ ಸ ಸಾತ್ಯಕೀರ್ಯಯೌ ಪ್ರಹೃಷ್ಟಮಾನಸಃ. 153ನೇ ಶ್ಲೋಕ. ದಮಘೋಷನ ಕೃತ್ಯನಾದ ಶಿಶುಪಾಲನು ಆ ಸಾತ್ಯಕಿಯಿಂದ ಬಾಣದಿಂದ ಹೊಡೆಯಲ್ಪಟ್ಟವನಾಗಿ ಮೂರ್ಛಿತನಾಗಿ ಬೀಳುತ್ತಾನೆ. ಆ ಸಾತ್ಯಕಿಯು ಶಿಶುಪಾಲನನ್ನು ಗೆದ್ದು ಸಂತುಷ್ಟವಾದ ಮನಸ್ಸುಳ್ಳವನಾಗಿ ಹೋಗುತ್ತಾನೆ. ಸತೇನ ತಾಡಿತೋಪತತ್ ವಿಸಂಜ್ಞಕೋ ನೃಪಾತ್ಮಜಃ ವಿಜಿತ್ಯತಂ ಸ ಸಾತ್ಯಕಿಃ ಯಯೌ ಪ್ರಹೃಷ್ಟಮಾನಸಃ. ಸತೇನ ತಾಡಿತೋ ಅಂತೇಳಿದರೆ ಸಾತ್ಯಕಿ ಬತ್ತಳಿಕೆಯಿಂದ ತೆಗೆದು ಅಂದರೆ ಪ್ರಾಣಾಂತಿಕವಾದ ಬಾಣವನ್ನು ಶಿಶುಪಾಲನ ವಕ್ಷಸ್ಥಳಕ್ಕೆ ಗುರಿಯಿಟ್ಟು ಹೊಡೆದಿದ್ದಾನೆ. ಸಹ ಶಿಶುಪಾಲನು ತೇನ ಸಾತ್ಯಕಿ ಬಿಟ್ಟ ವಕ್ಷಸ್ಥಳಕ್ಕೆ ಗುರಿಯಿಟ್ಟು ಯಾವ ಬಾಣವನ್ನು ಹೊಡೆದಿದ್ದಾನೋ ತೇನ ಆ ಬಾಣದಿಂದ ಸಾತ್ಯೇನ ತಾಡಿತಃ, ತಾಡಿತಃ ಅಂತೇಳಿದರೆ ಸರಿಯಾಗಿ ಪೆಟ್ಟು ತಿಂದ. ತಾಡಿತಃ
ತಾಡಿತ ಅಂತ ಹೇಳಿದ್ರೆ ಎದುರಿಸುವುದು, ಆಕ್ರಮಣ ಮಾಡುವುದು. ಅಂದರೆ ಆ ಬಾಣ ವಕ್ಷಸ್ಥಳಕ್ಕೆ ಅಂದರೆ ಎದೆಗೆ ಬಿಟ್ಟಿದ್ದಾನೆ ಶಿಶುಪಾಲಂದು. ಅಂದರೆ ಶಿಶುಪಾಲನಿಗೆ ಅದು ಬಂದು ಘಾತ ಮಾಡಿತು. ಅಂದರೆ ಅಪಘಾತ, ಘಾತ ಅಂತ ಹೇಳಿದ್ರೇನು, ಸರಿಯಾಗಿ ಹೊಡೆಯಿತು. ಅದರಿಂದ ಹೊಡೆದವನಾಗಿ ಹೊಡೆಯಲ್ಪಟ್ಟವನಾಗಿ ಅಪತತ್ ಬಿದ್ದ ಶಿಶುಪಾಲ. ವಿಸಂಜ್ಞಕೋ ನೃಪಾತ್ಮಜ. ನೃಪಾತ್ಮಜ ಅಂತ ಹೇಳಿದರೆ ನೃಪಾತ್ಮಜ ಅಂತ ಹೇಳಿದರೆ ಅವನ ತಂದೆ ಯಾರು, ಚೇದಿರಾಟ್. ಸೊ ಚೇದಿ ದೇಶದ ರಾಜನ ಮಗ ಯಾರು, ಈ ಶಿಶುಪಾಲ. ವಿಸಂಜ್ಞಕೋ ಅಪತತ್ ಬಿದ್ದಿದ್ದಾನೆ. ವಿಸಂಜ್ಞಕ ಸಂಜ್ಞ, ಸಾಸಂಜ್ಞಕ ಅಂದರೆ ಪ್ರಜ್ಞೆ ತಿಳಿಯುವುದು, ವಿಸಂಜ್ಞಕ ಅಂದರೆ ಮೂರ್ಛೆ ತಪ್ಪುವುದು. ಸೊ ವಿಸಂಜ್ಞಕ ಮೂರ್ಛೆ ತಪ್ಪಿ ಅಪತತ್ ಬಿದ್ದ ಶಿಶುಪಾಲ. ಏನಂತ ಹೇಳಿದರೆ ಸಾತ್ಯಕಿಗೆ ಮನಸ್ಸಿಗೆ ಬಂದುಬಿಟ್ಟಿದೆ, ಅರೆ ನಾನು ಮತ್ತು ಶಿಶುಪಾಲ ಒಂದೇ ಲೆಕ್ಕ ಅಂತ ಎಲ್ಲರೂ ತಿಳ್ಕೊಳ್ತಾರೆ. ಇಷ್ಟು ಹೊತ್ತು ಯುದ್ಧ ಮಾಡಿದರು, ಯಾರು ವಿನ್ ಅಂತ ಆಗಲೇ ಇಲ್ಲ ಅಂತ ಹೇಳಿದ್ರೇನು, ಇಬ್ಬರು ಸಮ ಅಂತ. ಅರೆ ಅವನು ನನಗೆ ಸಮ ಆಗೋದಾ, ಸಾಧ್ಯವೇ ಇಲ್ಲ ಅಂತ. ನೋಡಿ ಈ ಕೆಲವೆಲ್ಲ ಒಂದು ಬರುವುದು. ಆವಾಗ ಏನು ಮಾಡಿದ, ಅವನನ್ನು ಕೊಂದೇ ಬಿಡಬೇಕು ಈ ಸಲ, ಅವನು ನನ್ನ ಹತ್ರ ಸೋಲ್ಲೇಬೇಕು, ಅವನಿಗೆ ಹೇಳಲಿಕ್ಕೆ ಕೂಡ್ದು ಅಂತ ಹೇಳಿಬಿಟ್ಟು ಅವನ ವಕ್ಷಸ್ಥಳಕ್ಕೆ ಸರಿಯಾಗಿ ಗುರಿಯಿಟ್ಟು ಹೊಡೆದು ಬಿಟ್ಟ. ಆ ಬಾಣ ಯಾವಾಗ ಒಂದು ಹೊಡೆಯಿತೋ ಸ ಶಿಶುಪಾಲ ತೇನ ತಾಡಿತ, ಆ ಬಾಣದಿಂದ ಹೊಡೆಯಲ್ಪಟ್ಟವನಾಗಿ ಅಪತತ್ ವಿಸಂಜ್ಞಕ ನೃಪಾತ್ಮಜ. ನೃಪಾತ್ಮಜ ಚೇದಿರಾಜನ ಮಗ ಈ ಶಿಶುಪಾಲ ಅಂತೇಳಿದರೆ ಇವತ್ತಿನ ಮದುಮಗ. ಪಾಪ ಏನು ಅಂತೇಳಿದರೆ ಇಲ್ಲಿ ಅಪತತ್ ವಿಸಂಜ್ಞಕ ಅಂತೇಳಿದ್ರೆ ಬಿದ್ದು ಬಿಟ್ಟ. ವಿಸಂಜ್ಞ ಅಂದರೆ ಸಂಜ್ಞೆ ಹೋಯಿತು, ಅಂದರೆ ಮೂರ್ಛಿತನಾಗಿ ಬಿದ್ದ, ಮೂರ್ಛೆ ತಪ್ಪಿದ, ಬಿದ್ದು. ವಿಜಿತ್ಯತಂ ಅಂತೇಳಿದ್ರೆ ಅದೇ 1 2 3 ಅಂತ ಹೇಳೋದಿಲ್ವ, ಈಗ ನಾವೆಲ್ಲ ಕೆಲವೆಲ್ಲ ಇದು ನೋಡ್ತಾ ಬಾಕ್ಸಿಂಗ್ನಲ್ಲಿ ಬಿದ್ದ ಅಂತೇಳಿದರೆ ಬಿದ್ದವ ಒಂದು ರೀಸನೇಬಲ್ ಟೈಮಲ್ಲಿ ಹೇಳ್ಬೇಕವ. ಅದಕ್ಕೆ ಅವರು ಅಂಪೈರ್ ಏನು ಮಾಡ್ತಾರೆ 1 2 3 ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡುವವರು ಕೂಡ ಈಗ ಹೇಳ್ತಾನೆ ಅಂದರೆ ಇವ ಹೇಳಲೇ ಇಲ್ಲ, ಯಾರು ಶಿಶುಪಾಲ ಅಂತೇಳಿದರೆ ಸಾತ್ಯಕಿ ಗೆದ್ದ ಅನ್ನುವಂಥದ್ದು ಎಲ್ಲರ ಮನಸ್ಸಿಗೂ ಬಂತು ಅಂತ ಸಾತ್ಯಕಿಗೆ ಗೊತ್ತಾಯ್ತಲ್ಲ. ವಿಜಿತ್ಯತಂ ತಾನು ಗೆದ್ದೆ, ವಿಜಿತ್ಯ ಅಂದರೆ ಅವನನ್ನು ಗೆದ್ದು, ಯಾರು ತಮ್ಮಂದರೆ ಶಿಶುಪಾಲನನ್ನು. ಸಾತ್ಯಕಿಯು ಯಯೌ ಪ್ರಹೃಷ್ಟ ಮಾನಸ ಅಂತ ಹೇಳ್ಕೊಂಡು ಜೋರು ಗರ್ಜನೆ ಮಾಡುತ್ತಾ ಭಾರಿ ಪ್ರಹೃಷ್ಟ ಮಾನಸ. ಹೃಷ್ಟ ಅಂತೇಳಿದರೆ ಬಹಳ ಹೃಷ್ಟ, ಹಸತಿಯಿಂದ ಬಂದಿದ್ದದು. ಹೃಷ್ಟ ಅಂತೇಳಿದರೆ ಮನಸ್ಸಿನಲ್ಲಿ ಅಥವಾ ನಮ್ಮ ಮುಖದಲ್ಲಿ ಸ್ಮೈಲ್ ಯಾವಾಗ ಬರ್ತದೆ ಅಂತೇಳಿದರೆ ನಾವು ಗೆದ್ದಾಗ ಒಂದು ಸ್ಮೈಲ್ ಅದಾಗೆ ಬರ್ತದೆ. ನಾವೇನು ನಗಬೇಕಾದ ಅವಶ್ಯಕತೆ ಇಲ್ಲ ಅಂತೇಳಿದರೆ ಅವನನ್ನು ನಾನು ಸೋಲಿಸಿಬಿಟ್ಟೆ ಅಂತ. ಸೊ ಪ್ರಹೃಷ್ಟ ಮಾನಸ, ಆ ಸಂತೋಷ ಮನಸ್ಸಿನಲ್ಲಿ ಬಂದವನಾಗಿ, ಅದಕ್ಕೆ ಪ್ರಹೃಷ್ಟ, ಅದು ಹೃಷ್ಟ ಮಾತ್ರ ಅಲ್ಲ, ಪ್ರಹೃಷ್ಟ ಅಂತೇಳಿದರೆ ಭಾರಿ ಸಂತೋಷ ಆಗಿಬಿಡ್ತು ಸಾತ್ಯಕಿಗೆ. ಶಿಶುಪಾಲನನ್ನು ಅವನು ನನಗೆ ಸಮ ಆಗೋದು ಉಂಟಾ, ಇಲ್ಲವೇ ಇಲ್ಲ ಅಂತ, ಸೋಲಿಸಿಬಿಟ್ನ ಇಲ್ಲೋ ನಾನು ಅವನಂತೇಳಿ ಪ್ರಹೃಷ್ಟ ಮಾನಸ, ಭಾಳ ಸಂತೋಷ ತುಂಬಿದ ಮನಸ್ಸುಳ್ಳವನಾಗಿ ಸಾತ್ಯಕಿಯು ಅವನನ್ನು ಗೆದ್ದು ವಿಜಿತ್ಯ ತಮ್ಮ ಅಂದರೆ ಶಿಶುಪಾಲನನ್ನು ಗೆದ್ದು ವಿಜಿತ್ಯ ಯಯೌ ಹೊರಟು ಹೋದ. ಶಿಶುಪಾಲ ಬಿದ್ದಿದ್ದಾನೆ, ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ. ಈ 153ನೇ ಶ್ಲೋಕಕ್ಕೆ. ಸೊ ಈ ಅಂತೇಳಿದರೆ ಸಾತ್ಯಕಿ ಹೇಗೆ ಹೊಡೆದಿದ್ದಾನೆ, ಇವನು ನನಗೆ ಎಂದೂ ಸಮನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನಸ್ಸಿನಲ್ಲಿ ತಂದು ಕ್ರೋಧದಿಂದ ಬತ್ತಳಿಗೆಯಿಂದ ಬಾಣ ತೆಗೆದು ವಕ್ಷಸ್ಥಳಕ್ಕೆ ಇಟ್ಟಿದ್ದಾನೆ ಶಿಶುಪಾಲನಿಗೆ. ಆ ಬಾಣದಿಂದ ಆ ಶಿಶುಪಾಲ ತೇನ ತಾಡಿತ, ಆ ಬಾಣದಿಂದ ಹೊಡೆಯಲ್ಪಟ್ಟವನಾಗಿ ಅಪತತ್ ಬಿದ್ದ. ವಿಸಂಜ್ಞಕೋ ಅಂದರೆ ಎಚ್ಚರ ತಪ್ಪಿ ಮೂರ್ಛೆ ತಪ್ಪಿ ಬಿದ್ದ. ನೃಪಾತ್ಮಜ ಅಂದರೆ ರಾಜಪುತ್ರ ಶಿಶುಪಾಲ ಬಿದ್ದ ಅಂತೇಳಿ ರಾಜನ ಮಗ ಶಿಶುಪಾಲ ಬಿದ್ದ. ಸೊ ವಿಸಂಜ್ಞಕ ಅಂದರೆ ಅವನನ್ನು ಸೋಲಿಸಿ, ವಿಜಿತ್ಯತಂ ಶಿಶುಪಾಲನನ್ನು ಸೋಲಿಸಿ, ಸಾತ್ಯಕಿ ಆ ಸಾತ್ಯಕಿಯು ಯಯವು ಹೊರಟು ಹೋದ. ಹೇಗೆ ಪ್ರಹೃಷ್ಟ ಮಾನಸ,
ಪ್ರವಿಷ್ಟ ಮಾನಸ ಅಂತೇಳಿದ್ರೆ ಈ ತಾನು ಗೆದ್ದೆ ಅನ್ನುವಂತಹ ಒಂದು ಏನು ಮನಸ್ಸಿನಲ್ಲಿ ಬರ್ತದೋ ಅದು ವಿಶೇಷವಾದ ಒಂದು ಮನಸ್ಸಿನಲ್ಲಿ ಬರುವಂಥ ಸಂತೋಷ. ಸೊ ಮನಸ್ಸಿನಲ್ಲಿ ಬಂದದ್ದು ಮುಖದಲ್ಲಿ ನಗೆಯ ಒಂದು ಸ್ಮೈಲ್ನ ಥರ ಬಂದು ತಾನು ಅವನನ್ನು ಗೆದ್ದು ಬಿಟ್ಟೆ, ಅವನು ನನಗೆ ಸಮನಾಗಲಿಕ್ಕೆ ಸಾಧ್ಯ ಇಲ್ಲ, ಅವನನ್ನು ನಾನು ಸೋಲಿಸಿದೆ ಅಂತೇಳಿ ಎಲ್ಲರೂ ಹೇಳ್ಬೇಕಾದ್ರೆ ಶಿಶುಪಾಲ ಎಲ್ಲಿಗೂ ಇಲ್ಲ ಸಾತ್ಯಕಿ ಎದುರುಗಡೆ ಹೇಗೆ ಸೋಲಿಸಿದ ಅಂತ ಹೇಳ್ತಾರೆ ಈಗ ಅಂತ ಹೇಳಿಬಿಟ್ಟು ನೆನೆಸಿಕೊಂಡೆ ಬಹಳ ಖುಷಿಯಿಂದ ಹೊರಟು ಹೋದ ಸಾತ್ಯಕಿ ಅಂತ ಹೇಳುವಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ.